ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮುಂಬರುವ ಕರ್ಣ ಸೀರಿಯಲ್ ಸಂಚಿಕೆ ತುಂಬ ಕ್ಯೂರಿಯಾಸಿಟಿ ಮತ್ತು ಟ್ವಿಸ್ಟಿಂದ ಇರುತ್ತೆ. ಅದು ಹೇಗೆ ಅಂತಂದರೆ, ಕರ್ಣ ತಾನು ಇಷ್ಟಪಟ್ಟಂಗೆ ನಿಧಿನ ಮದುವೆ ಆಗ್ತಾರೆ. ಮದುವೆಯಲ್ಲಿ ಏನೇ ಅವಾಂತರ ಆದರೂ ಕೂಡ ಕೊನೆಗೆ ಕರ್ಣ ನಿಧಿ ಇಷ್ಟಪಟ್ಟಂಗೆ ಇಬ್ಬರು ಮದುವೆನೂ ಆಗುತ್ತೆ. ಬಟ್ ಆ ಖುಷಿ ತುಂಬ ನಿಮಿಷ ಉಳಿಲಿಲ್ಲ. ಮದುವೆ ಟೈಮಲ್ಲಿ ಕರ್ಣಂಗೆ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ನೋಡಿದ ತಕ್ಷಣ ಕರ್ಣ ಮಂಟಪದಿಂದ ಎದ್ದೋಗಿ ಕಾರ್ ಹತ್ರ ಓಡೋಗ್ತಾರೆ. ಕಾರಲ್ಲಿ ಆ ಕ್ಷಣನೇ ಬ್ಲಾಸ್ಟ್ ಆಗುತ್ತೆ. ಅದನ್ನ ನೋಡಿ ಮನೆಯವರೆಲ್ಲ ಗಾಬರಿ ಆಗಿಬಿಡ್ತಾರೆ. ನಿಧಿ ಕರ್ಣ ಸರ್ ಅಂತ ಹೋಗ್ತಾಳೆ. ಮನೆಯವರು ನಿಧಿನ ಹಿಡ್ಕೋತಾರೆ. ಕರ್ಣ ಮಾತ್ರ ಬ್ಲಾಸ್ಟ್ ಆಗಿ ಬೆಂಕಿಲಿ ಉರಿತಿರೋಂಥ ಕಾರ್ ಒಳಗಡೆ ಕೈ ಹಾಕಿ ಒಂದು ಫ್ಯಾಮಿಲಿ ಫೋಟೋ ಇರುತ್ತೆ. ಆ ಫ್ಯಾಮಿಲಿ ಫೋಟೋ ಬೆಂಕಿಯಲ್ಲಿ ಸುಡ್ತಿದ್ರು ಕೂಡ ಆ ಫ್ಯಾಮಿಲಿ ಫೋಟೋನ ತಗೋತಾನೆ. ಇದನ್ನು ನೋಡಿ ಫ್ಯಾಮಿಲಿಯವರೆಲ್ಲ ತುಂಬ ಶಾಕ್ ಆಗ್ತಾರೆ. ಆಗ ನಿತ್ಯ ಕೇಳ್ತಾಳೆ, ನಿಮ್ಮ ಜೀವಕ್ಕಿಂತ ಈ ಫೋಟೋ ತುಂಬ ಇಂಪಾರ್ಟೆಂಟಾ ನಿಮಗೆ ಅಂತ ಕೇಳ್ತಾಳೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ಫ್ರೆಂಡ್ಸ್, ಕರ್ಣ ಸೀರಿಯಲಲ್ಲಿ ರಮೇಶ್ ಮತ್ತು ನಯನತಾರ ಅವ್ರು ಬಿಟ್ಟು ಬೇರೆ ಯಾರೋ ದೊಡ್ಡ ವಿಲನ್ ಇದ್ದಾರೆ ಅಂತ ಅನ್ನಿಸ್ತಿದೆ. ಆ ವಿಲನ್ನು ಕರ್ಣನ್ ಫ್ಯಾಮಿಲಿ ಹಾಗೆ ನಿತ್ಯ ಫ್ಯಾಮಿಲಿಗೆ ಬೇಕಾಗಿದ್ದವರು ಅಂತ ಅನಿಸುತ್ತೆ. ಹಾಗೆ ಆ ಕರ್ಣನ್ ಮಾತ್ರ ನೆಮ್ಮದಿಯಾಗಿರೋಕ್ಕೆ ಬಿಡೋದಿಲ್ಲ ಅಂತ ಅನಿಸುತ್ತೆ ಫ್ರೆಂಡ್ಸ್. ಇನ್ನೊಂದು ನೆನಪಿದೆಯಾ ಫ್ರೆಂಡ್ಸ್, ಈ ಸೀರಿಯಲಲ್ಲಿ ಇನ್ನೊಂದು ಭಾಗ ತೋರಿಸ್ತಾರೆ. ಕರ್ಣ ರೆಡಿಯಾಗಕ್ಕೆ ಹೋದಾಗ, ದೇವರೇ ಇದು ಎಲ್ಲ ನಿನ್ನ ಹೇಳ್ದಂಗೆ ನಾವಿಬ್ಬರು ಒಂದಾಗ್ತಾ ಇದ್ದೀವಿ, ನಮ್ಗೆ ಖುಷಿ ಆಗ್ತಿದೆ, ಥ್ಯಾಂಕ್ ಗಾಡ್ ಅಂತ ಹೇಳಿ ದೇವ್ರಿಗೆ ಕೈ ಮುಗಿತಿರ್ಬೇಕಾದ್ರೆ ಒಂದು ಫ್ಯಾಮಿಲಿ ಫೋಟೋನ ಹುಡುಕಿ ತೆಗಿತಾನೆ. ತೆಗೆದಾಗ ಅವ್ರ ಫ್ಯಾಮಿಲಿ ಅಮ್ಮ ಅಪ್ಪ ಫ್ಯಾಮಿಲಿ ಅಜ್ಜಿ ಅವ್ರದ್ದೆಲ್ಲ ಫೋಟೋಸ್ ಎಲ್ಲ ಹರಿದೋಗಿರುತ್ತೆ. ಅದು ನೋಡಿ ಆಗಲೇ ನಾವು ಗೆಸ್ ಮಾಡಬೇಕಾಗಿತ್ತು, ಮೇ ಬಿ ಇವ್ರ ಫ್ಯಾಮಿಲಿಗೆ ಬೇಕಾದವರು ಕರ್ಣನ್ ಲೈಫ್ನ ಹಾಳು ಮಾಡೇ ಮಾಡ್ತಾರೆ. ತುಂಬ ಇಂಟ್ರೆಸ್ಟಾಗಿ ಮತ್ತು ಕ್ಯೂರಿಯಾಸಿಟಿ ಆಗಿದೆ ಫ್ರೆಂಡ್ಸ್ ಮುಂದಿನ ಎಪಿಸೋಡ್ಗಳು. ಕರ್ಣಂಗೆ ರಮೇಶ್ ಮತ್ತು ತಾರಾ ಮಾತ್ರ ವಿಲನ್ ಅಂತ ಅಂದ್ಕೊಂಡಿದ್ವಿ. ಆದರೆ ಕರ್ಣಂಗೆ ಇನ್ನೊಬ್ಬರು ವಿಲನ್ ಇದೆ ಅಂತಲೇ ಗೊತ್ತಾಯಿತು. ಆದರೆ ಈ ಕರ್ಣಂಗೆ ಮಾತ್ರ ವಿಲನ ಅಥವಾ ನಿಧಿ ನಿತ್ಯ ಅವ್ರ ಫ್ಯಾಮಿಲಿಗೂ ಬೇಕಾಗಿದ್ದವರ ಹೇಗೆ ಅಂತ ನೋಡೋಣ. ಆದರೆ ನೀವು ಇದನ್ನು ಸೀರಿಯಲ್ನ ನೋಡ್ತಾ ಇರಬೇಕು. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ದೆನ್ ಥ್ಯಾಂಕ್ ಯು.